ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತು ಮತ್ತೆ ನಾನು ಮತ್ತೊಂದು ಸೀಸನಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇ ಮ್ಯಾಂಗೋ ಐಸ್ ಕ್ರೀಮ್. ಇವತ್ತಿನ ಈ ವಿಡಿಯೋದಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣ. ಐಸ್ ಕ್ರೀಮ್ ಅಂದರೆ ಯಾರಿಗಿಷ್ಟ ಇಲ್ಲ, ಮನೇಲೇ ಮಾಡ್ಕೊಳ್ಳೋದು ಇನ್ನೂ ಇಷ್ಟ ಆಗುತ್ತೆ. ಬನ್ನಿ ಮಾಡ್ಕೊಳ್ಳೋಣ. ಈ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಲ್ಲ. ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಮ್ಯಾಂಗೋ ಸೀಸನಲ್ಲಿ ಒಂದ್ಸಲ ಆದರೂ ಮಕ್ಳಿಗೆ ಮಾಡಿಕೊಟ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ. ಮಸ್ಟ್ ಟ್ರೈ ರೆಸಿಪಿ ಇದು ಈ ಸೀಸನ್ನಿಗೆ. ಮ್ಯಾಂಗೋ ಐಸ್ ಕ್ರೀಮ್ಗೆ ಮ್ಯಾಂಗೋ ಇರಲೇಬೇಕಲ್ವಾ. ನೋಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಮ್ಯಾಂಗೋಸ್. ಇದೆಲ್ಲ ನಮ್ಮದೇ ತೋಟದ್ದು. ಆ್ಯಂಡ್ ಇದನ್ನೆಲ್ಲ ಹಣ್ಣಾಗಲಿ ಅಂತ ಯಾವುದೇ ಔಷಧಿ ಹಾಕಿ ಹಣ್ಣು ಮಾಡಿರೋದಲ್ಲ, ಮರದಲ್ಲೇ ಹಣ್ಣಾಗಿರೋ ಅಂಥ ಮಾವಿನ ಹಣ್ಣುಗಳಿದೆಲ್ಲ. ಹಾಗಂತ ಮಾರ್ಕೆಟಲ್ಲಿ ಸಿಗೋ ಮಾವಿನ ಹಣ್ಣಲ್ಲಿ ಮಾಡಬಾರ್ದು ಅಂತಲ್ಲ, ಅದರಲ್ಲೂ ಮಾಡ್ಬೋದು, ಅದರಲ್ಲೂ ಸೂಪರಾಗುತ್ತೆ. ಮಾವಿನ ಹಣ್ಣು ಆದಮೇಲೆ ಸ್ವಲ್ಪ ರಸ್ಕ್ನ ತೊಗೊಂಡಿದ್ದೀನಿ, ಜೊತೆಗೆ ಒಂದೇ ಒಂದು ಏಲಕ್ಕಿ, ಬಟ್ ಇದು ಆಪ್ಷನಲ್. ಅದಾದಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಫ್ರೆಶ್ ಕ್ರೀಮು. ಇವಾಗ ಮ್ಯಾಂಗೋ ಪಲ್ಪ್ನ ತೊಗೋಬೇಕಾಗುತ್ತೆ. ಅದಕ್ಕೆ ಈ ಥರ ಮ್ಯಾಂಗೋನ ಕಟ್ ಮಾಡಿಬಿಟ್ಟು ಈ ಥರ ನೋಡಿ ನಾನು ತೋರಿಸ್ತಿದ್ದೀನಲ್ವ ವಿಡಿಯೋದಲ್ಲಿ, ಈ ಥರ ಮಾಡಿಕೊಂಡು ನೀಟಾಗಿ ಮ್ಯಾಂಗೋ ಪಲ್ಪ್ನ ಮಾತ್ರ ತೊಗೊಂಡು ಒಂದು ಬೌಲ್ಗೆ ಸ್ಟೋರ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇಲ್ಲಿ ಆ್ಯಕ್ಚುಲಿ 2 ಬೌಲ್ ಮ್ಯಾಂಗೋ ಪಲ್ಪ್ನ ತೊಗೊಂಡಿದ್ದೀನಿ ನಾನು. ನೆಕ್ಸ್ಟ್ ಇವಾಗ ರಸ್ಕ್ ತೊಗೊಂಡಿದ್ವಿ ಅಲ್ವಾ, ಅದರಲ್ಲಿ ಒಂದು ಸ್ವಲ್ಪ ರಸ್ಕ್ನ ನಾನು ಈ ಥರ ಒಂದು ಗ್ರೈಂಡರ್ಗೆ ಹಾಕ್ಕೊಂಡು ರಸ್ಕ್ ಪೌಡರ್ನ ಮಾಡ್ಕೋತೀನಿ. ಈ ಥರ ಯಾಕೆ ಮಾಡ್ಕೊಳ್ಳೋದು ಅಂದರೆ, ಯೂಶ್ವಲಿ ಐಸ್ ಕ್ರೀಮ್ ಮೇಕಿಂಗಿಗೆಲ್ಲ ಮಿಲ್ಕ್ ಪೌಡರ್ಸ್ನ ಯೂಸ್ ಮಾಡ್ತಾರೆ. ಇನ್ ಕೇಸ್ ನಿಮ್ಮ ಹತ್ರ ಮಿಲ್ಕ್ ಪೌಡರ್ ಇಲ್ಲಾಂದರೆ ಈ ಥರ ರಸ್ಕ್ ಪೌಡರ್ ಮಾಡಿಬಿಟ್ಟು ಹಾಕೋಬೋದು. ಮತ್ತು ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ. ಆ್ಯಂಡ್ ಅದು ಆಪ್ಷನಲ್, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಹಾಕ್ಕೊಳ್ಳೋದೇನು ಬೇಕಾಗಿಲ್ಲ. ನಂಗೆ ಸ್ವಲ್ಪ ಫ್ಲೇವರ್ ಇಷ್ಟ ಆಗುತ್ತೆ, ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಪೌಡರ್ ಮಾಡ್ಕೋಬೇಕು. ಅದನ್ನು ಸಪ್ರೇಟ್ ತೆಗೆದಿಟ್ಕೊಬಿಟ್ಟು ಅದೇ ಜಾರ್ಗೆ ನೋಡಿ ನಾನು 2 ಕಪ್ಪು ಮ್ಯಾಂಗೋ ಪಲ್ಪ್ಗೆ ಅರ್ಧ ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕು, ಅರ್ಧ ಕಪ್ಪಷ್ಟು ಫ್ರೆಶ್ ಕ್ರೀಮ್ನ ಹಾಕೋತಾ ಇದ್ದೀನಿ. ಜೊತೆಗೆ 2 ಕಪ್ಪು ಮ್ಯಾಂಗೋ ಪಲ್ಪ್ ಏನಿದೆಯಲ್ಲ ಅದನ್ನು ಅದ್ರ ಜೊತೆಗೇ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇದರಲ್ಲಿ ಫ್ರೆಶ್ ಕ್ರೀಮ್ ಹಾಕಿರೋದ್ರಿಂದ ಅಂತೂ ತುಂಬ ಕ್ರೀಮಿಯಾಗಿ ಬರುತ್ತೆ. ನೋಡ್ತಿದ್ದೀರಲ್ವ, ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇದನ್ನು ನಾನು ಒಂದು ಬೌಲ್ಗೆ, ಅಂದರೆ ದೊಡ್ಡ ಬೌಲ್ಗೆ ಹಾಕೋತಾ ಇದ್ದೀನಿ. ನೋಡಿ ಅದ್ರ ಟೆಕ್ಸ್ಚರ್ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ, ಐಸ್ ಕ್ರೀಮ್ಗೆ ಹೇಗೆ ಬೇಕೋ ಹಾಗಿದೆ. ಇವಾಗ ಇದನ್ನು ಒಂದು ಸ್ಪೂನಲ್ಲಿ ಒಂಚೂರು ಮಿಕ್ಸ್ ಮಾಡಿಬಿಟ್ಟು ರಸ್ಕ್ ಪೌಡರ್ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು 4 ಟೇಬಲ್ ಸ್ಪೂನಷ್ಟು ಈ ಮಿಕ್ಸ್ಚರ್ಗೆ, ಅಂದರೆ ಮ್ಯಾಂಗೋ ಮಿಕ್ಸ್ಚರ್ಗೆ ಆ್ಯಡ್ ಮಾಡ್ಕೋತೀನಿ. ಆ್ಯಡ್ ಮಾಡಿಕೊಂಡು ಮತ್ತೆ ನೀಟಾಗಿ ತಿರುಗಿಸ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಆ್ಯಂಡ್ ನೀವು ಅನ್ಕೋಬೋದು ಆ ರಸ್ಕ್ ಪೌಡರ್ನ ಯಾಕೆ ಜೊತೆಗೆ ಹಾಕಿ ಗ್ರೈಂಡ್ ಮಾಡಬಾರ್ದು ಅಂತ. ಅದು ಇನ್ನೂ ನುಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ಐಸ್ ಕ್ರೀಮು ಗಟ್ಟಿ ಆದಮೇಲೆ ಅದು ರಸ್ಕ್ ಪೌಡರ್ ಹಾಕಿರ್ತೀವಲ್ವ, ಅದು ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ಅದಕ್ಕೋಸ್ಕರ ಅದನ್ನು ಹಾಗೆ ಹಾಕ್ಕೋಬೇಕು, ರುಬ್ಬಕ್ಕೆ ಹಾಕ್ಕೋಬಾರ್ದು. ಇವಾಗ ನಾನು 2 ಟೈಟ್ ಕಂಟೈನರ್ಸ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಫ್ರೀಸಿಂಗ್ ಮಾಡೋಕ್ಕೆ ಇಡ್ತೀನಿ. ಓವರ್ ನೈಟ್ ಫ್ರೀಸ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಇವಾಗ ಫ್ರೀಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಡೇಗೆ ಮಾಡ್ತಿದ್ದೀನಿ ಈ ವಿಡಿಯೋ. ಎಷ್ಟು ಚೆನ್ನಾಗಾಗಿದೆ ಐಸ್ ಕ್ರೀಮ್ ಅಂತ ನೋಡೋಣ. ಓ ವಾವ್, ಪರ್ಫೆಕ್ಟಾಗಿ ಆಗಿದೆ ಗೊತ್ತಾ ಐಸ್ ಕ್ರೀಮ್. ಸಕ್ಕತ್ತ ಸಾಲಿಡ್ ಫಾರ್ಮಿಗೆ ಬಂದುಬಿಟ್ಟಿದೆ. ನೋಡ್ತಿದ್ದೀರಾ ಅಲ್ವಾ, ನಾನಲ್ಲಿ ಸ್ಪೂನಲ್ಲಿ ತೆಗಿತಾ ಇದ್ದೀನಿ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಸಕ್ಕತ್ತಂದರೆ ಸಕ್ಕತ್ತಾಗಿತ್ತು. ನಾನೇ ಮನೇಲಿ ಮಾಡಿದ್ನ ಅನ್ನೋಷ್ಟು ಡೌಟ್ ಆಗಿಬಿಡ್ತು ನನಗೆ, ಅಷ್ಟು ಚೆನ್ನಾಗಾಗಿದೆ. ಸೊ ಇವಾಗ ಲಾಸ್ಟಲ್ಲಿ ಗಾರ್ನಿಷ್ಗೆ ಮೇಲೆ ನಿಮಗೆ ಬೇಕಾಗಿರೋವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ನಾನಿಲ್ಲಿ ಜಸ್ಟ್ ಆಲ್ಮಂಡ್ಸ್ನ ಹಾಕ್ಕೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ನ ಫ್ರೀಸ್ ಮಾಡೋಕ್ಕೆ ಮುಂಚೆನೂ ಹಾಕ್ಕೋಬೋದು, ಬಟ್ ನಾನು ಆಮೇಲೆ ಆ್ಯಡ್ ಮಾಡಿದ್ದೀನಿ. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಾಗಿದೆ ಮ್ಯಾಂಗೋ ಐಸ್ ಕ್ರೀಮ್ ಅಂತ. ಟೇಸ್ಟ್ ವೈಸು ಅಷ್ಟೇ ಅಮೇಝಿಂಗ್ ಆಗಿತ್ತು ಗೊತ್ತಾ. ಸಖತ್ ಕೂಲಾಗಿತ್ತು, ತುಂಬ 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 ಚೆನ್ನಾಗಿತ್ತು. ಅದು ಹೇಳೋಕ್ಕೆ ಆಗ್ತಾಯಿಲ್ಲ. ಡೆಫಿನೆಟ್ಲಿ ನೀವು ಮಾಡ್ಕೊಂಡು ತಿಂದರೆ ಖುಷಿ ಪಟ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಮನೇಲೇ ಮಾಡಿರೋದು ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲೇ ಬೇರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡ್ತಿದ್ದೀರಲ್ವ ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ. ನನಗೆ ನನ್ನ ಬಗ್ಗೆ ಖುಷಿ ಆಗಿಬಿಡ್ತು, ಅಷ್ಟು ಚೆನ್ನಾಗಾಗಿದೆ ಟೇಸ್ಟ್ ವೈಸ್. ನೋಡಿ ಸ್ಪೂನಲ್ಲಿ ಐಸ್ ಕ್ರೀಮ್ನ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಿ ಅಲ್ವಾ ಮ್ಯಾಂಗೋ ಐಸ್ ಕ್ರೀಮ್ನ ಮನೇಲೇ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.